ಎಜುವೆಲಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಬಬಲ್ ಶಾರ್ಟ್ ಬಗ್ಗೆ ಕಲ್ತ್ರಿ. ಇವತ್ತಿನ ಕ್ಲಾಸ್ ಇಂದ ನೀವು ಸೆಲೆಕ್ಷನ್ ಶಾರ್ಟ್ ಬಗ್ಗೆ ಕಲಿತೀರಾ. ಇವತ್ತಿನ ಕ್ಲಾಸ್ ನ ಕೋಡ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀವಿ. ಲೆಟ್ಸ್ ಡೈವ್ ಇನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಜುವೆಲಿಟ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಬಬಲ್ ಶಾರ್ಟ್ ಬಗ್ಗೆ ಕಲ್ತ್ರಿ. ಇವತ್ತಿನ ಕ್ಲಾಸ್ ಇಂದ ನೀವು ಸೆಲೆಕ್ಷನ್ ಶಾರ್ಟ್ ಬಗ್ಗೆ ಕಲಿತೀರಾ. ಲೆಟ್ಸ್ ಮೂವ್. ಸೆಲೆಕ್ಷನ್ ಶಾರ್ಟ್ ಅಂದ್ರೆ ಏನು? ಸೆಲೆಕ್ಷನ್ ಶಾರ್ಟ್, ಸೆಲೆಕ್ಟ್ ದ ಸ್ಮಾಲೆಸ್ಟ್ ಎಲಿಮೆಂಟ್, ಪ್ಲೇಸ್ ಇಟ್ ಇನ್ ಎ ಕರೆಕ್ಟ್ ಪೊಸಿಷನ್, ರಿಪೀಟ್ ಫಾರ್ ದ ರಿಮೈನಿಂಗ್ ಲಿಸ್ಟ್. ಅಂದ್ರೆ ಒಂದು ನಂಬರ್ನ ಮಿನಿಮಮ್ ಅಂತ ಅಸ್ಯೂಮ್ ಮಾಡಿಕೊಂಡು ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅದ್ರ ಪ್ಲೇಸ್ ಜೊತೆ ಫಸ್ಟ್ ಮಿನಿಮಮ್ ನಾವೇನ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ ಅದ್ರ ಜೊತೆ ಸ್ವಾಪಿಂಗ್ ಮಾಡ್ತಾ ಹೋಗುತ್ತೆ. ಅಲ್ಗರಿದಮ್ಸ್ 5 ಸ್ಟೆಪ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಮೊದಲನೇ ಸ್ಟೆಪ್, ಫಸ್ಟ್ ಎಲಿಮೆಂಟ್ ನ ಮಿನಿಮಮ್ ಅಂತ ತಗೊಳುತ್ತೆ ಪ್ರತಿ ಪಾಸಲ್ಲೂ ಕೂಡ. ಆಮೇಲೆ ಬೇರೆ ಎಲಿಮೆಂಟ್ಸ್ ಜೊತೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಸ್ಟೆಪ್ 2. ಸ್ಟೆಪ್ 3 ಅಲ್ಲಿ ಸ್ಮಾಲೆಸ್ಟ್ ಯಾವುದು ಅಂತ ಕಂಡಿಡುತ್ತೆ ಕಂಪ್ಯಾರಿಸನ್ ಮೂಲಕ. ಸ್ಟೆಪ್ 4 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದು ಸಿಕ್ಕಿರುತ್ತೋ ಅದ್ರ ಜೊತೆ ಫಸ್ಟ್ ವ್ಯಾಲ್ಯೂನ ರೀಪ್ಲೇಸ್ ಮಾಡುತ್ತೆ ಇಲ್ಲ ಸ್ವಾಪ್ ಮಾಡುತ್ತೆ. ಮತ್ತೆ ಇದೇ ಸ್ಟೆಪ್ಸ್ ಕೂಡ ರಿಪೀಟ್ ಆಗ್ತಾ ಇರುತ್ತೆ. ಸ್ಟೆಪ್ 5 ಅಲ್ಲಿ ಸೆಲೆಕ್ಷನ್ ಶಾರ್ಟ್ ಅಲ್ಲಿ ಒಂದು ಡ್ರೈ ರನ್ ಮಾಡ್ತಾ ಹೋಗೋಣ. ಸೊ ನಾನು ಇಲ್ಲಿ ಒಂದು ಇನಿಷಿಯಲ್ ಅರೇ ತಗೊಂಡಿದ್ದೀನಿ 4 2 6 5 1 3 ಅಂತ. ನೆಕ್ಸ್ಟ್, ಸೊ ಇವಾಗ ಪಾಸ್ 1 ಸ್ಟಾರ್ಟ್ ಆಗ್ತಿದೆ. ಸೊ ಪಾಸ್ 1 ಅಲ್ಲಿ ನಾನು 0 ಇಂಡೆಕ್ಸ್ ಅಲ್ಲಿ ಫಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೋ ಅದನ್ನ ನಾನು ಅಸ್ಯೂಮ್ ಮಿನಿಮಮ್ ಅಂತ ಅನ್ಕೋತಿದ್ದೀನಿ. ನೆಕ್ಸ್ಟ್ 4 ನ ಪ್ರತಿ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ 4 ಮತ್ತೆ 2 ಕಂಪೇರ್ ಮಾಡಿದಾಗ 2 ಇಸ್ ಲೆಸ್ ದನ್ 4. ಸೊ ಅದಕ್ಕೆ ಇವಾಗ ನಮಗೆ ನ್ಯೂ ಮಿನಿಮಮ್ ಬಂದು 2 ಆಗುತ್ತೆ. ನೆಕ್ಸ್ಟ್, ನಮಗೆ ಯಾವ್ಯಾವ ನ್ಯೂ ಮಿನಿಮಮ್ ಸಿಗುತ್ತೋ ಆ ವ್ಯಾಲ್ಯೂನ ಇಟ್ಕೊಂಡು ಬೇರೆ ನಂಬರ್ಸ್ ಜೊತೆ ಕಂಪ್ಯಾರಿಸನ್ ಮಾಡಬೇಕು. ನೆಕ್ಸ್ಟ್ 2 ಮತ್ತೆ 6 ನ ಕಂಪೇರ್ ಮಾಡ್ತಾ ಇದ್ದೀನಿ, ನೋ ಚೇಂಜ್. 2 ಮತ್ತೆ 5 ನ ಕಂಪೇರ್ ಮಾಡ್ತಾ ಇದ್ದೀನಿ, ನೋ ಚೇಂಜ್. 2 ನ ಮತ್ತೆ 1 ಕಂಪೇರ್ ಮಾಡ್ಬೇಕಾದ್ರೆ 1 ಇಸ್ ಲೆಸ್ ದನ್ 2. ಸೊ ಮಿನಿಮಮ್ ಇವಾಗ 1 ಆಯ್ತು. ನೆಕ್ಸ್ಟ್ 1 ಮತ್ತೆ 3 ನ ಕಂಪೇರ್ ಮಾಡ್ತಿದ್ದೀನಿ, ನೋ ಚೇಂಜ್. ಯಾಕೆ ಅಂತ ಅಂದ್ರೆ 1 ಇಸ್ ಲೆಸ್ ದನ್ 3. ಓಕೆ, ಸೊ ಇವಾಗ ನಮ್ಗೆ ಹೊಸ ಮಿನಿಮಮ್ ಸಿಕ್ಕಿದೆ 4. ಇವಾಗ ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ 1 4th ಪ್ಲೇಸ್ ಅಲ್ಲಿ ಇದೆ. 0 ಪ್ಲೇಸ್ ಅಲ್ಲಿ ಇರೋ 4 ಮತ್ತೆ 1 ನ ಇವಾಗ ಸ್ವಾಪ್ ಮಾಡ್ತಾ ಇದ್ದೀನಿ. ಸೊ ಪಾಸ್ 1 ಕಂಪ್ಲೀಟ್ ಆಗ್ತಿದ್ದಂಗೆ ನನಗೆ ಫಸ್ಟ್ ವ್ಯಾಲ್ಯೂ ಅಂದ್ರೆ 0 ಇಂಡೆಕ್ಸ್ ಅಲ್ಲಿ ಇರೋ ವ್ಯಾಲ್ಯೂ ಸಾರ್ಟ್ ಆಗಿದೆ. ಇನ್ ಮಿಕ್ಕಿದ ಯಾವುದು ಕೂಡ ಇನ್ನ ಸಾರ್ಟ್ ಆಗಿಲ್ಲ. ಸೊ 2 6 5 4 3 ಇನ್ನ ಅನ್ಸಾರ್ಟೆಡ್ ಅರೆ, 1 ಇಸ್ ಸಾರ್ಟೆಡ್ ಅರೆ. ನೆಕ್ಸ್ಟ್ ಪಾಸ್ 2 ಅಲ್ಲಿ, ಸೊ ಪಾಸ್ 1 ಅಲ್ಲಿ ನಮ್ಗೆ ಏನೋ ಔಟ್ಪುಟ್ ಸಿಗುತ್ತೋ ಪಾಸ್ 2 ಅಲ್ಲಿ ನಮ್ಗೆ ಅದು ಇನಿಷಿಯಲ್ ಅರೆ ಆಗಿರುತ್ತೆ. ಸೊ 1 ಅದಕ್ಕೆ ನನಗೆ ಇಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. 2 6 5 4 3 ರಿಮೈನಿಂಗ್ ಎಲಿಮೆಂಟ್ಸ್. ಸೊ ಪಾಸ್ 2 ಅಲ್ಲಿ ನಾನು ಪೊಸಿಷನ್ 1 ಅಲ್ಲಿರೋ ಎಲಿಮೆಂಟ್ ನ ಅಸ್ಯೂಮ್ ಮಿನಿಮಮ್ ಅಂತ ತಗೋತೀನಿ. ಯಾಕೆಂದ್ರೆ 1 ಇಸ್ ಆಲ್ರೆಡಿ ಸಾರ್ಟೆಡ್. ಸೊ 2 ನ 6 ಜೊತೆ ಕಂಪೇರ್ ಮಾಡ್ತಿದ್ದೀನಿ, 2 ನೋ ಚೇಂಜ್. 2 ನ 5 ಜೊತೆ ನೋ ಚೇಂಜ್. 2 ನ 4 ಜೊತೆ ನೋ ಚೇಂಜ್. 2 ನ 3 ಜೊತೆ ಕಂಪೇರ್ ಮಾಡ್ತಿದ್ದೀನಿ, ಯಾವುದೇ ಚೇಂಜಸ್ ಕೂಡ ಆಗಲ್ಲ. ಸೊ ಅಸ್ಯೂಮ್ ಮಿನಿಮಮ್ ನನಗೆ ಇವಾಗ ಕರೆಕ್ಟ್ ಮಿನಿಮಮ್ ಇದೆ. ಸೊ ಅದಕ್ಕೆ ನಾನು ಯಾವುದೇ ಕೂಡ ಸ್ವಾಪ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಪಾಸ್ 3 ಅಲ್ಲಿ ಹೋಗ್ತಿದ್ದೀನಿ. ಸೊ ಪಾಸ್ 3 ಅಲ್ಲಿ ಪಾಸ್ 2 ಔಟ್ಪುಟ್ ಏನ್ ಸಿಕ್ಕಿರುತ್ತೋ ನಮ್ಗದು ಇನಿಷಿಯಲ್ ಅರೆ ಆಗುತ್ತೆ. ಸೊ ಪಾಸ್ 3 ಅಲ್ಲಿ ನಾನು ಥರ್ಡ್ ಎಲಿಮೆಂಟ್ ಇಲ್ಲ ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ಇರೋ ವ್ಯಾಲ್ಯೂನ ಅಸ್ಯೂಮ್ ಮಿನಿಮಮ್ ಅಂತ ತಗೋತಿದ್ದೀನಿ. ಸೊ 6 ನ 5 ಜೊತೆ ಕಂಪೇರ್ ಮಾಡ್ತಿದ್ದೀನಿ. ಸೊ 5 ವಿಲ್ ಬಿ ದ ನ್ಯೂ ಮಿನಿಮಮ್ ಬಿಕಾಸ್ 5 ಇಸ್ ಲೆಸ್ ದನ್ 6. ನೆಕ್ಸ್ಟ್ 5 ನ 4 ಜೊತೆ ಕಂಪೇರ್ ಮಾಡ್ತಿದ್ದೀನಿ. ಮತ್ತೆ 4 ನ 3 ನ ಕಂಪೇರ್ ಮಾಡಿ ನಮ್ಗೆ ನ್ಯೂ ಮಿನಿಮಮ್ 3 ಅಂತ ಆಗ್ತಿದೆ. ಸೊ ಇವಾಗ 6 ಮತ್ತೆ 3 ನ ಸ್ವಾಪ್ ಮಾಡಬೇಕು. ಸೊ ಸ್ವಾಪ್ ಮಾಡಾದ್ಮೇಲೆ 1 2 3 5 4 6 ಅಂತ ಇದೆ. ಸೊ ಪಾಸ್ 3 ಕಂಪ್ಲೀಟ್ ಆಗ್ತಿದ್ದಂಗೆನೆ ಫಸ್ಟ್ 3 ಎಲಿಮೆಂಟ್ ಏನಿದೆ ಅದು ಸಾರ್ಟ್ ಆಗಿದೆ. ಓಕೆ, ಸೊ ಇವಾಗ ಪಾಸ್ 4. ಸೊ ಪಾಸ್ 4 ಅಲ್ಲಿ ಪಾಸ್ 3 ಅಲ್ಲಿ ನಮ್ಗೆ ಏನು ಔಟ್ಪುಟ್ ಸಿಕ್ಕಿರುತ್ತೋ ಅದು ನಮ್ಗೆ ಇವಾಗ ಇನಿಷಿಯಲ್ ಅರೆ. ಸೊ ಅದಕ್ಕೆ 1 2 3 5 4 6 ಅಂತ ಇದೆ. ಸೊ ಪಾಸ್ 4 ಅಲ್ಲಿ ನಾನು 4th ಪ್ಲೇಸ್ ಅಲ್ಲಿ ಇರೋದನ್ನ ಅಸ್ಯೂಮ್ ಮಿನಿಮಮ್ ಅಂತ ತಗೋತಿದ್ದೀನಿ. ಸೊ 5 ವಿಲ್ ಬಿ ದ ಅಸ್ಯೂಮ್ ಮಿನಿಮಮ್. ಕಂಪ್ಯಾರಿಸನ್ ಆಗ್ತಿದೆ, 5 ಮತ್ತೆ 4 ನ ಕಂಪೇರ್ ಮಾಡ್ತಿದೀವಿ. ಸೊ ಮಿನಿಮಮ್ ಚೇಂಜ್ ಆಗ್ತಿದೆ 4 ಅಂತ. 4 ನ 6 ಜೊತೆ ಕಂಪೇರ್ ಮಾಡ್ತಿದ್ದೀನಿ, ಯಾವುದೇ ಚೇಂಜಸ್ ಆಗಲ್ಲ. ನೆಕ್ಸ್ಟ್ ಇವಾಗ ನಾನು 5 ಮತ್ತೆ 4 ನ ಸ್ವಾಪ್ ಮಾಡ್ತಿದ್ದೀನಿ. ಸೊ 1 2 3 4 5 6. ಸೊ ಪಾಸ್ 4 ಅಲ್ಲೇ ಕೂಡ ನಮಗೆ ಸಾರ್ಟೆಡ್ ಬಂದಿದೆ. ಬಟ್ ಆದ್ರೂ ಕೂಡ ಅಲ್ಗರಿದಮ್ ಪ್ರಕಾರ ಪಾಸ್ 5 ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಪಾಸ್ 5 ಅಲ್ಲಿ ಅಸ್ಯೂಮ್ ಮಿನಿಮಮ್ ಈಕ್ವಲ್ಸ್ ಟು 5 ಅಂತ ಇದೆ. ಸೊ ಸೇಮ್ ಅದೇ ತರ ಇನಿಷಿಯಲ್ ಅರೆ 1 2 3 4 5 6 ಇದೆ. ಸೊ 5 ವಿಲ್ ಬಿ ದ ಅಸ್ಯೂಮ್ ಮಿನಿಮಮ್ ಬಿಕಾಸ್ ಇದು 5th ಪಾಸ್ ಆಗಿರೋ ಕಾರಣ 5th ಪ್ಲೇಸ್ ಅಲ್ಲಿರೋ ಎಲಿಮೆಂಟು ಅಸ್ಯೂಮ್ ಮಿನಿಮಮ್ ಆಗಿರುತ್ತೆ. ಸೊ ಇದು 5 ನ
6 ಜೊತೆ ಕಂಪೇರ್ ಮಾಡಬೇಕು. ಸೊ 5 ನ ಯಾಕೆ ನಾವು ಬ್ಯಾಕ್ವರ್ಡ್ ಅಲ್ಲಿ ಕಂಪೇರ್ ಮಾಡಲ್ಲ ಅಂತ ಅಂದ್ರೆ, ಈ ನೀವು ನೋಡ್ಬೋದು 5 ಇಲ್ಲಿ ಇರೋದೆಲ್ಲ ಕೂಡ ಕಮ್ಮಿ ವ್ಯಾಲ್ಯೂಸ್ ಇದೆ. ಸೊ ಇದು ಆಲ್ರೆಡಿ ಸಾರ್ಟ್ ಆಗಿದೆ. ಸೊ ಸಾರ್ಟ್ ಆಗದಿರೋದು ಯಾವ್ದು ಅಂತ ಅಂದ್ರೆ 5 ಮತ್ತೆ 6. ಸೊ ಅದಕ್ಕೋಸ್ಕರನೇ 5 6 ನ ಕಂಪೇರ್ ಮಾಡಿ. ಸೊ ಯಾವುದೇ ಚೇಂಜಸ್ ಆಗಲ್ಲ, ಯಾಕೆಂದ್ರೆ 6 ಇಸ್ ಗ್ರೇಟರ್ ದೆನ್ 5. ಸೊ ಇವಾಗ ಯಾವುದೇ ಸ್ವಾಪ್ ಆಗಲ್ಲ. ಸೊ ಫೈನಲ್ ಅರೇ ನಮಗೆ 1 2 3 4 5 6 ಅಂತ ಬರ್ತಿದೆ. ಸೊ ನಾವಿವಾಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡೋಣ. ಫ್ರೆಂಡ್ಸ್, ನಾವೀಗ ಪೈಥಾನ್ ಟರ್ಟಲ್ ಯೂಸ್ ಮಾಡಿಕೊಂಡು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಸೆಲೆಕ್ಷನ್ ಸಾರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ರನ್ ದ ಪ್ರೋಗ್ರಾಮ್. ಓಕೆ, ಸೊ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ಕ್ವಿಕ್ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀನಿ. ಸೊ ಗ್ರೀನ್ ಕಲರ್ ಆಗಿ ಯಾವ್ದು ಚೇಂಜಸ್ ಆಗುತ್ತೋ ಅದು ಸಾರ್ಟೆಡ್ ಲಿಸ್ಟ್. ಡಾರ್ಕ್ ಬ್ಲೂ ಇರೋದೆಲ್ಲ ಅನ್ಸಾರ್ಟೆಡ್. ಸೊ ನಾನು ಇಲ್ಲಿ ಯಾವುದು ಕೂಡ ಸಾರ್ಟ್ ಮಾಡಿಲ್ಲ, ಸೊ ಅದಕ್ಕೆ ಇದೆಲ್ಲ ಡಾರ್ಕ್ ಬ್ಲೂ ಅಲ್ಲಿ ಇದೆ. ಸೊ ಅದು ಲೈಟ್ ಬ್ಲೂ ಆಗಿ ಚೇಂಜ್ ಆದ್ರೆ ಕರೆಂಟ್ ಮಿನಿಮಮ್ ಯಾವ್ದಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದೀವಿ. ಯೆಲ್ಲೋ ಕಲರ್ ಬಂದ್ರೆ ಕಂಪ್ಯಾರಿಸನ್ ಮಾಡ್ತಿದೀವಿ ಮಿನಿಮಮ್ ಜೊತೆ. ನೆಕ್ಸ್ಟ್ ಅವೆರಡು ಕೂಡ ರೆಡ್ ಕಲರ್ ಆದ್ರೆ ಅವೆರಡು ಎಲಿಮೆಂಟ್ಸ್ ನ ಸ್ವಾಪ್ ಮಾಡ್ತಿದೀವಿ ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಪ್ರೋಗ್ರಾಮ್. ಓಕೆ, ಇವಾಗ ಸೆಲೆಕ್ಷನ್ ಸಾರ್ಟ್ ಸ್ಟಾರ್ಟ್ ಆಗ್ತಿದೆ. ಸೊ 4 ಕರೆಂಟ್ ಮಿನಿಮಮ್, ಅದಕ್ಕೆ ಲೈಟ್ ಬ್ಲೂ ಆಗ್ತಿದೆ. ಸೊ 4 ನ 2 ಜೊತೆ ಕಂಪೇರ್ ಮಾಡ್ತಿದೀವಿ. ನ್ಯೂ ಇವಾಗ ಕರೆಂಟ್ ಮಿನಿಮಮ್ ಬಂದು 2 ಆಗ್ತಿದೆ. 2 ನ 6 ಜೊತೆ ಕಂಪೇರ್ ಮಾಡ್ತಿದೀವಿ, ನೋ ಚೇಂಜ್. 2 ನ 5 ಜೊತೆ ಕಂಪೇರ್ ಮಾಡ್ತಿದೀನಿ, ನೋ ಚೇಂಜ್. 2 ನ 1 ಜೊತೆ ಕಂಪೇರ್ ಮಾಡ್ತಿದೀನಿ. ಸೊ 1 ಇವಾಗ ನಮ್ಗೆ ಕರೆಂಟ್ ಮಿನಿಮಮ್ ಆಗ್ತಿದೆ. ಸೊ 1 ನ 3 ಜೊತೆ ಕಂಪೇರ್ ಮಾಡ್ತಿದೀನಿ, ನೋ ಚೇಂಜ್. ಸೊ ಕರೆಂಟ್ ಮಿನಿಮಮ್ ಬಂದು 1. ಸೊ ಪಾಸ್ ಮಾಡ್ತಿದೀನಿ. ಸೊ 4 ಮತ್ತೆ 1 ರೆಡ್ ಕಲರ್ ಆಗ್ತಿದೆ. ಯಾಕೆ ಅಂತ ಅಂದ್ರೆ ಇವಾಗ 4 ನ ನಾವು ಅಸ್ಯೂಮ್ ಮಿನಿಮಮ್ ಇಟ್ಕೊಂಡಿದ್ದು, 1 ಇವಾಗ ನಮ್ಗೆ ಕರೆಂಟ್ ಮಿನಿಮಮ್ ಸಿಕ್ಕಿರೋದು. ಸೊ ಈಗ ಇವೆರಡು ಪೊಸಿಷನ್ ನ ಚೇಂಜ್ ಮಾಡ್ತಿದೀವಿ. ಓಕೆ, ಲೆಸ್ಟ್ ರೆಸ್ಯೂಮ್ ಇಟ್. ಓಕೆ, ಸೊ ರೆಸ್ಯೂಮ್ ಮಾಡ್ತಿದಂಗೆ ನೀವು ನೋಡ್ಬೋದು 1 0 ಇಂಡೆಕ್ಸ್ ಬಂದು ಅದು ಇವಾಗ ಗ್ರೀನ್ ಕಲರ್ ಆಗಿದೆ. ಸೊ ಗ್ರೀನ್ ಕಲರ್ ಅಂದ್ರೆ ಸಾರ್ಟ್ ಆಗಿದೆ ಅಂತ. ಲೆಟ್ಸ್ ರನ್ ದ ಪ್ರೋಗ್ರಾಮ್. ಸೊ ಇವಾಗ ಪಾಸ್ 1 ಕಂಪ್ಲೀಟ್ ಆಗಿದೆ. ಇವಾಗ ಪಾಸ್ 2 ಸ್ಟಾರ್ಟ್ ಆಗ್ತಿದೆ. 2 ಇಸ್ ದ ಅಸ್ಯೂಮ್ ಮಿನಿಮಮ್. 2 ನ 6 ಜೊತೆ ಕಂಪೇರ್ ಮಾಡ್ತಿದೀವಿ, ನೋ ಚೇಂಜ್. 2 ನ 5 ಜೊತೆ ನೋ ಚೇಂಜ್. 2 ನ 4 ಜೊತೆ ಕಂಪೇರ್ ಮಾಡ್ತಿದೀವಿ, ನೋ ಚೇಂಜ್. 2 ನ 3 ಜೊತೆ ಕಂಪೇರ್ ಮಾಡ್ತಿದೀವಿ, ನೋ ಚೇಂಜ್. ಸೊ ಕರೆಂಟ್ ಮಿನಿಮಮ್ ಮತ್ತೆ ಅಸ್ಯೂಮ್ ಮಿನಿಮಮ್ 2 ಇದೆ. ಸೊ ಅದಕ್ಕೆ ಇದು ಗ್ರೀನ್ ಕಲರ್ ಆಗಿ ಚೇಂಜ್ ಆಗ್ತಿದೆ. ಸೊ ಪಾಸ್ 2 ಕಂಪ್ಲೀಟ್. ಈಗ ಪಾಸ್ 3 ಸ್ಟಾರ್ಟ್ ಆಗ್ತಿದೆ. 6 ವಿಲ್ ಬಿ ದ ಕರೆಂಟ್ ಮಿನಿಮಮ್. 6 5 ಕಂಪೇರ್. ಸೊ 5 ಇವಾಗ ಕರೆಂಟ್ ಮಿನಿಮಮ್ ಆಗ್ತಿದೆ. 5 ನ 4 ಜೊತೆ ಕಂಪೇರ್ ಮಾಡ್ತಿದೀವಿ. ಸೊ ಕರೆಂಟ್ ಮಿನಿಮಮ್ ಇವಾಗ ನಮ್ಗೆ 4 ಆಗ್ತಿದೆ. ನೆಕ್ಸ್ಟ್ 4 ನ 3 ಜೊತೆ ಕಂಪೇರ್ ಮಾಡ್ತಿದೀವಿ. ಸೊ 3 ಇವಾಗ ಕರೆಂಟ್ ಮಿನಿಮಮ್ ಆಗ್ತಿದೆ, ಯಾಕೆಂದ್ರೆ 3 ಇಸ್ ಸ್ಮಾಲೆಸ್ಟ್ ದೆನ್ 4. ನೆಕ್ಸ್ಟ್ ಪಾಸ್ ಮಾಡೋಣ ಒಂದ್ ಸೆಕೆಂಡ್. ಸೊ 6 ಮತ್ತೆ 3 ಇವಾಗ ನಿಮ್ಗೆ ರೆಡ್ ಕಲರ್ ಆಗ್ತಿದೆ. ಸೊ ಯಾಕೆ ಅಂತ ಅಂದ್ರೆ ಇವಾಗ ಪಾಸ್ 3 ಅಲ್ಲಿ ನಾವು 6 ನ ಅಸ್ಯೂಮ್ ಮಿನಿಮಮ್ ಅಂತ ತಗೊಂಡಿರೋದು. ಸೊ ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕಾದ್ರೆ 3 ನಮ್ಗೆ ಕರೆಂಟ್ ಮಿನಿಮಮ್ ಸಿಕ್ಕಿದೆ. ಸೊ ಅದಕ್ಕೇನೆ ಇವೆರಡನ್ನು ಕೂಡ ಇವಾಗ ಚೇಂಜ್ ಮಾಡ್ತಿದೀವಿ. ಸೊ ಲೆಟ್ಸ್ ಸ್ವಾಪ್ ಇಟ್. ಸೊ ಸ್ವಾಪ್ ಆಗಿ 3 ಗ್ರೀನ್ ಆಗಿದೆ. ಸೊ ಪೊಸಿಷನ್ ಚೇಂಜ್ ಆಗಿದೆ. ಇವಾಗ ಪಾಸ್ 4 ಸ್ಟಾರ್ಟ್ ಆಗಿದೆ. 5 ನ ಅಸ್ಯೂಮ್ ಮಿನಿಮಮ್ 4 ಜೊತೆ ಕಂಪೇರ್ ಮಾಡ್ತಿದೀವಿ. 4 ಇವಾಗ ಕರೆಂಟ್ ಮಿನಿಮಮ್ ಆಗುತ್ತೆ. 4 ನ 6 ಜೊತೆ ಕಂಪೇರ್ ಮಾಡ್ತೀವಿ, ಚೇಂಜ್ ಆಗಲ್. ಕರೆಂಟ್ ಮಿನಿಮಮ್ 4 ಇರುತ್ತೆ, ಯಾಕೆಂದ್ರೆ 4 ಇಸ್ ಲೆಸ್ ದೆನ್ 6. 4 ಮತ್ತೆ 5 ಸ್ವಾಪ್ ಆಗ್ತಿದೆ. ನೆಕ್ಸ್ಟ್ ಈಗ ಪಾಸ್ 4 ಅಲ್ಲೇ ಕಂಪ್ಲೀಟ್ ಆಗಿದೆ, ಬಟ್ ಆದ್ರೂ ಕೂಡ ಪಾಸ್ 5 ರನ್ ಆಗುತ್ತೆ. 5 ಅಸ್ಯೂಮ್ ಮಿನಿಮಮ್. 5 ನ 6 ಜೊತೆ ಕಂಪೇರ್ ಮಾಡ್ತಿದೆ, ಯಾವುದೇ ಚೇಂಜ್ ಆಗಲ್ಲ. ಕರೆಂಟ್ ಅಸ್ಯೂಮ್ ಸೇಮ್ ಇರೋ ಕಾರಣ ಇದು ಗ್ರೀನ್ ಕಲರ್ ಆಗಿ ಚೇಂಜ್ ಆಗ್ತಿದೆ. ನೆಕ್ಸ್ಟ್ ಎಲ್ಲಾನು ಮುಗಿದ್ಮೇಲೆ ಸೊ ಎಲ್ಲ ನಿಮ್ಗೆ ಗ್ರೀನ್ ಕಲರ್ ಆಗಿ ಕಾಣಿಸ್ತಿದೆ. ಓಕೆ ಫ್ರೆಂಡ್ಸ್, ಈಗ ನಾವು ಆಕ್ಚುಯಲ್ ಕೋಡ್ಗೆ ಹೋಗೋಣ. ಓಕೆ, ಸೊ ಇಲ್ಲಿ ನಾನೊಂದು ಫಂಕ್ಷನ್ ನ ಡಿಫೈನ್ ಮಾಡ್ತಾ ಇದ್ದೀನಿ, ಕಾಲ್ಡ್ ಆಸ್ ಸೆಲೆಕ್ಷನ್ ಸಾರ್ಟ್. ಇದಕ್ಕೊಂದು ಲಿಸ್ಟ್ ನ ಕಳಿಸ್ತಿದ್ದೀನಿ. ಓಕೆ, ನಾವು ಎನ್ನ ವೇರಿಯೇಬಲ್ ನ ಕ್ರಿಯೇಟ್ ಮಾಡಿ ಇಟ್ ವಿಲ್ ಸ್ಟೋರ್ ಲೆಂತ್ ಆಫ್ ಲಿಸ್ಟ್. ನೆಕ್ಸ್ಟ್ ಇದು ಔಟರ್ ಲೂಪ್. ಔಟರ್ ಲೂಪ್ ಯಾವ್ದಕ್ಕೋಸ್ಕರ ಯೂಸ್ ಮಾಡ್ತೀವಿ? ಪಾಸಸ್ಗೋಸ್ಕರ. ಸೊ ಫಾರ್ ಐ ಇನ್ ರೇಂಜ್ n-1. ಸೊ ಎಷ್ಟು ಪಾಸಸ್ ಬೇಕು ನಮ್ಗೆ? ಲೆಂತ್ ಆಫ್ -1. ಸೊ ಲೆಂತ್ 6 ಇದ್ರೆ ನಮ್ಗೆ 5 ಪಾಸಸ್ ಬೇಕು. ನೆಕ್ಸ್ಟ್ ಇಲ್ಲೆರಡು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಕೊಡ್ತಿದ್ದೀನಿ. ಸೊ ಫಸ್ಟ್ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಯಾವ ಪಾಸು ಅಂತ, ಸೆಕೆಂಡ್ ಪ್ರಿಂಟಿಂಗ್ ಸ್ಟೇಟ್ಮೆಂಟ್. ಸೊ ಫಸ್ಟ್ ಪಾಸ್ ಅಲ್ಲಿ ಇನಿಷಿಯಲ್ ಲಿಸ್ಟ್ ಏನಿತ್ತು ಅನ್ನೋದು ಕೂಡ ಇಲ್ಲಿ ಸೆಕೆಂಡ್ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಬರೀತಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಒಂದು ವೇರಿಯೇಬಲ್ ನ ತಗೋತಿದ್ದೀನಿ, ಮಿನಿಮಮ್ ಇಂಡೆಕ್ಸ್, ಅದು ಐ ಅಂತ ತಗೋತಿದ್ದೀನಿ. ಓಕೆ, ಐನೇ ಯಾಕೆ ತಗೊಂಡಿದ್ದೀನಿ ಮಿನಿಮಮ್ ಇಂಡೆಕ್ಸ್ ಅಂತ ಅಂದ್ರೆ, ಸೊ ನಾವು ಪಾಸ್ 1 ಅಲ್ಲಿ ಇಂಡೆಕ್ಸ್, ಓಕೆನಾ. ಸೊ ಫಾರ್ ಐ ಇನ್ ರೇಂಜ್ ಅಂತ ತಗೊಂಡ್ರೆ ಐ ವ್ಯಾಲ್ಯೂ 0 ಇಂದ ಸ್ಟಾರ್ಟ್ ಆಗುತ್ತೆ.
ಸೊ ಇಂಡೆಕ್ಸ್ ವ್ಯಾಲ್ಯೂ ಫಸ್ಟ್ ಮಿನಿಮಮ್ ಇಂಡೆಕ್ಸ್ ಈಕ್ವಲ್ಸ್ ಟು ಐ ಅಂತ ಕೊಟ್ಟಿದ್ದೀನಿ. ಸೊ ಸ್ಟಾರ್ಟಿಂಗು 0 ಇರುತ್ತೆ ಪಾಸ್ 1 ಅಲ್ಲಿ, ಪಾಸ್ 2 ಅಲ್ಲಿ 1 ಆಗುತ್ತೆ. ಸೊ ಆ ತರ ಎಲ್ಲಾ ಪಾಸಸ್ಗೂ ಕೂಡ ಮಿನಿಮಮ್ ಇಂಡೆಕ್ಸ್ 0 ಇಂದ 1 ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಇದು ಇನ್ನರ್ ಲೂಪ್ ಅಲ್ಲಿ ಫಾರ್ ಜೆ ಇನ್ ರೇಂಜ್ i+1, ಇದೊಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಕೊಡ್ತಿದ್ದೀನಿ ಯಾವ್ಯಾವ ಎಲಿಮೆಂಟ್ ನ ಕಂಪೇರ್ ಮಾಡ್ತಿದ್ದೀನಿ ಅಂತ. ಇಫ್ ಮೈ ಲಿಸ್ಟ್ ಆಫ್ ಜೆ ಇಸ್ ಲೆಸ್ ದನ್ ಮೈ ಲಿಸ್ಟ್ ಆಫ್ ಮಿನಿಮಮ್ ಇಂಡೆಕ್ಸ್, ಓಕೆನಾ. ಸೊ ಇದು ಐ ಅಂತ ಅಂದ್ರೆ ನಿಮ್ಗೆ ಇವಾಗ 0, ಯಾಕೆಂದ್ರೆ ಐ ವ್ಯಾಲ್ಯೂ ಇಲ್ಲಿ 0 ಇದೆ, ಯಾಕೆಂದ್ರೆ ಇದು ಫಸ್ಟ್ ಸ್ಟಾರ್ಟಿಂಗ್ ಸ್ಟೆಪ್ ಇರಿದಾಗ. ಸೊ ಮಿನಿಮಮ್ ಕೂಡ 0ನೇ ಇರುತ್ತೆ, ಅದನ್ನ ಚೆಕ್ ಮಾಡ್ಕೊಂತ ಹೋಗ್ತಾ ಇರುತ್ತೆ. ಸಾರಿ, ಇದು 1 ಆಗುತ್ತೆ. ಐ ವ್ಯಾಲ್ಯೂ 1, ಸಾರಿ. ಸೊ ಐ ವ್ಯಾಲ್ಯೂ ಇಲ್ಲಿ 0 ಇದ್ರೆ ಇಲ್ಲಿ i+1 ಅಂತ ಕೊಟ್ಟಿರೋದು. ಸೊ ಅದಕ್ಕೆ ಐ ವ್ಯಾಲ್ಯೂ 1 ಆಗಿರುತ್ತೆ. ಜೆ ವ್ಯಾಲ್ಯೂ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಜೆ 1 ಮತ್ತೆ ಇಲ್ಲಿ ಮಿನಿಮಮ್ ಇಂಡೆಕ್ಸ್ 0. ಸೊ ಇಂಡೆಕ್ಸ್ 1 ಮತ್ತೆ ಇಂಡೆಕ್ಸ್ 0 ಅಲ್ಲಿರೋದನ್ನ ಕಂಪೇರ್ ಮಾಡ್ತಾ, ಸೊ ಪ್ರತಿ ಇಂಡೆಕ್ಸ್ ಕೂಡ ಚೇಂಜ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಅಕಸ್ಮಾತ್ ಏನಾದ್ರು ವ್ಯಾಲ್ಯೂ ಕಮ್ಮಿ ಇದ್ರೆ ಅವಾಗ ಮಿನಿಮಮ್ ಇಂಡೆಕ್ಸ್ ಈಕ್ವಲ್ಸ್ ಟು ಜೆ ಅಂತ ಕೊಡ್ತಿದೀವಿ. ಸೊ ಇಲ್ಲಿ ನಾವು ವ್ಯಾಲ್ಯೂಸ್ ನ ಸ್ವ್ಯಾಪ್ ಮಾಡ್ತಾ ಇಲ್ಲ ಇಲ್ಲಿ ಜಸ್ಟ್, ಓಕೆನಾ. ಸೊ ಮಿನಿಮಮ್ ಇಂಡೆಕ್ಸ್ ನ ಯಾವ ವ್ಯಾಲ್ಯೂ ಇಂಡೆಕ್ಸ್ ಕಮ್ಮಿ ಇದೆ ಅಂತ ಇಂಡೆಕ್ಸ್ ನ ಫೈಂಡ್ ಔಟ್ ಮಾಡ್ತಿದೀವಿ ಇಲ್ಲಿ ಇನ್ನರ್ ಲೂಪ್ ಅಲ್ಲಿ, ಓಕೆನಾ. ಸೊ ಇನ್ನರ್ ಲೂಪ್ ಅಲ್ಲಿ ಮುಗಿದ್ಮೇಲೆ ಇನ್ನರ್ ಲೂಪ್ ಇಂದ ಈಚೆ ಬಂದು ಇಫ್ ಮಿನಿಮಮ್ ಇಂಡೆಕ್ಸ್ ಇಸ್ ನಾಟ್ ಈಕ್ವಲ್ ಟು ಐ, ಓಕೆನಾ. ಸೊ ಮಿನಿಮಮ್ ಇಂಡೆಕ್ಸ್ ಇಸ್ ನಾಟ್ ಈಕ್ವಲ್ ಟು ಐ ಅಂತ ಇದ್ದಾಗ ಮಾತ್ರ ಅವಾಗ ನಾವು ಸ್ವಾಪಿಂಗ್ ಮಾಡಬೇಕು. ಯಾಕೆ ಅಂತಂದ್ರೆ ನಾವು ಇಲ್ಲಿ ಮಿನಿಮಮ್ ಇಂಡೆಕ್ಸ್ ಈಕ್ವಲ್ ಟು ಐ ಅಂತ ಇಲ್ಲಿ ಡಿಕ್ಲೇರ್ ಮಾಡಿದೀವಿ, ಓಕೆನಾ. ಸೊ ನಾವು ಮುಂಚೆ ಕೊಟ್ಟಿರೋ ಮಿನಿಮಮ್ ವ್ಯಾಲ್ಯೂ ಇವಾಗ ಇಲ್ಲಿ ಇನ್ನರ್ ಲೂಪ್ ಅಲ್ಲಿ ಹೋಗಿ ಏನಾದ್ರು ಚೇಂಜಸ್ ಆದ್ರೆ ಅವಾಗ ಮಾತ್ರ ಸ್ವಾಪಿಂಗ್ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಸ್ವಾಪ್ ಮಾಡಲ್ಲ. ಸೊ ಅದಕ್ಕೋಸ್ಕರನೇ ಇಫ್ ಮಿನಿಮಮ್ ಇಂಡೆಕ್ಸ್ ಇಸ್ ನಾಟ್ ಈಕ್ವಲ್ ಟು ಐ ಅಂತ ಆದಾಗ ಅವಾಗ ಮಾತ್ರ ನಾವು ಸ್ವಾಪ್ ಮಾಡ್ತಿದ್ವಿ. ಸೊ ಸ್ವಾಪ್ ನಾವು ಇನ್ನರ್ ಲೂಪ್ ಅಲ್ಲೇ ಮಾಡಲ್ಲ, ಇನ್ನರ್ ಲೂಪ್ ಇಂದ ಈಚೆ ಬಂದು ಔಟರ್ ಲೂಪ್ ಅಲ್ಲಿ ನಾವು ಇನ್ನು ಸ್ವಾಪಿಂಗ್ ನ ಮಾಡ್ತೀವಿ. ಓಕೆ, ಸೊ ಲಾಸ್ಟ್ ಅಲ್ಲಿ 2 ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಕೊಡ್ತಿದೀವಿ. ಸೊ ಪಾಸ್ 1 ಆದ್ಮೇಲೆ ಯಾವ ಎಲಿಮೆಂಟ್ ಫಿಕ್ಸ್ ಆಗಿದೆ ಅಂತ, ನೆಕ್ಸ್ಟ್ ಲಿಸ್ಟ್. ಸೊ ಪಾಸ್ 1 ಆದ್ಮೇಲೆ ಲಿಸ್ಟ್ ಏನಿತ್ತು ಅಂತ, ನೆಕ್ಸ್ಟ್ ಇದೊಂದು ರಿಟರ್ನ್ ಸ್ಟೇಟ್ಮೆಂಟ್ ನಮ್ಗೆ ಲಿಸ್ಟ್ ನ ರಿಟರ್ನ್ ಮಾಡ್ತಿದೆ. ಓಕೆ, ನಾವಿಲ್ಲೊಂದು ಅರೇನ ತಗೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸಾರಿ ಅರೇ ಅಲ್ಲ, ಇದು ಲಿಸ್ಟ್. ಓಕೆ, ಸೊ ಈಗ ನಾನು ಫಂಕ್ಷನ್ ನ ಕಾಲ್ ಮಾಡ್ತಿದ್ದೀನಿ. ಲೆಟ್ಸ್ ರನ್ ದ ಪ್ರೋಗ್ರಾಮ್. ಯಾ, ಸೊ ಔಟ್ಪುಟ್ ಬಂದಿದೆ ನಮ್ಗೆ ಇಲ್ಲಿ. ಸೊ ಪಾಸ್ 1 ಅಲ್ಲಿ 4 2 6 5 1 3 ಇದ್ದಿದ್ದು. ಸೊ ಅಸ್ಯೂಮ್ ಮಿನಿಮಮ್ ಇಂಡೆಕ್ಸ್ 0 ಅಲ್ಲಿರೋದು. ಸೊ 4 ನಮ್ಗೆ ಅಸ್ಯೂಮ್ ಮಿನಿಮಮ್ ಇರುತ್ತೆ. ಸೊ ಕಂಪೇರ್ ಮಾಡ್ತಿದೀವಿ 1 ಮೈ ಲಿಸ್ಟ್ ಆಫ್ 1 ಅಂದ್ರೆ ಯಾವುದು 2. ಸೊ 2 ನ ಮತ್ತೆ 4 ನ ಕಂಪೇರ್ ಮಾಡ್ತಿದೀವಿ. ಸೊ ಅವಾಗ ನಮ್ಗೆ ನ್ಯೂ ಮಿನಿಮಮ್ ಸಿಗ್ತಿದೆ ಯಾವ ಇಂಡೆಕ್ಸ್ ಅಲ್ಲಿ, 1 ಅಲ್ಲಿ. ನೆಕ್ಸ್ಟ್ ಅದೇ ತರ 2 ನ 6 ಜೊತೆ ಕಂಪೇರ್ ಮಾಡ್ತಿದೀವಿ, ಯಾವುದೇ ಚೇಂಜ್ ಆಗಲ್ಲ. ಓಕೆ, ನೆಕ್ಸ್ಟ್ 2 ನ 5 ಜೊತೆ ಕಂಪೇರ್ ಮಾಡ್ತೀವಿ, ನೋ ಚೇಂಜ್. 2 ನ 1 ಜೊತೆ ಕಂಪೇರ್ ಮಾಡ್ತೀವಿ, ಅವಾಗ ನಮ್ಗೆ ನ್ಯೂ ಮಿನಿಮಮ್ ಸಿಗುತ್ತೆ ಅಟ್ ಇಂಡೆಕ್ಸ್ 4 ಅಲ್ಲಿ. ಸೊ ಇವಾಗ 4th ಇಂಡೆಕ್ಸ್ ಮತ್ತೆ 0 ಇಂಡೆಕ್ಸ್ ವ್ಯಾಲ್ಯೂನ ಸ್ವಾಪ್ ಮಾಡ್ತಿದೀವಿ. ಓಕೆ, ಸೊ ಇಲ್ಲಿ ನೋಡಿ. ಸೊ ಸ್ವಾಪ್ ಮೈ ಲಿಸ್ಟ್ ಆಫ್ 0. ಸೊ ಮೈ ಲಿಸ್ಟ್ ಆಫ್ 0 ಅಂತ ಅಂದ್ರೆ 4, ಮತ್ತೆ ಮೈ ಲಿಸ್ಟ್ ಆಫ್ 4 ಅಂತ ಅಂದ್ರೆ 1. ಸೊ 1 ಮತ್ತೆ 4 ನ ಸ್ವಾಪ್ ಮಾಡ್ತಿದೀವಿ. ಸೊ ಆಫ್ಟರ್ ಪಾಸ್ 1 ಫಿಕ್ಸ್ಡ್ ಎಲಿಮೆಂಟ್ 1 ಅಟ್ ಪೊಸಿಷನ್ 0. ಸೊ ಪೊಸಿಷನ್ 0 ಅಲ್ಲಿ 1 ಇವಾಗ ಫಿಕ್ಸ್ ಆಗಿದೆ. ಸೊ ನಮ್ಗೆ ಔಟ್ಪುಟ್ ಯಾವ ತರ ಬರ್ತಿದೆ ಅಂತಂದ್ರೆ 1 2 6 4 3, ಓಕೆನಾ. ಸೊ ಇಲ್ಲಿ ನಮ್ಗೆ 4 ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇತ್ತು, 1 4th ಪ್ಲೇಸ್ ಅಲ್ಲಿ ಇತ್ತು. ಬಟ್ ಪಾಸ್ 1 ಆಗ್ತಿದಂಗೆ 1 ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, 4th ಪ್ಲೇಸ್ ಅಲ್ಲಿ ಇದೆ. ಅದೇ ತರ ಪಾಸ್ 2 ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಅಸ್ಯೂಮ್ ವ್ಯಾಲ್ಯೂ ಬಂದು 2 ಆಗುತ್ತೆ ಮಿನಿಮಮ್. ಸೊ ಅದು ಎಲ್ಲಾರ ಜೊತೆನೂ ಕಂಪೇರ್ ಮಾಡುತ್ತೆ, ಬಟ್ ಯಾವುದೇ ಚೇಂಜಸ್ ಆಗಲ್ಲ. ಸೊ ಸೇಮ್ ಔಟ್ಪುಟ್ ನಿಮಗೆ ಸಿಗುತ್ತೆ. ಸೊ ಪಾಸ್ 3 ಅಲ್ಲಿ 6 ನ ಅಸ್ಯೂಮ್ ಮಿನಿಮಮ್ ತಗೊಂಡು ಇಲ್ಲಿ ನಮ್ಗೆ 3 ಕರೆಂಟ್ ಮಿನಿಮಮ್ ಸಿಕ್ಕಿ, ಸೊ 3 ನ ಸ್ವಾಪ್ ಮಾಡ್ತಿದ್ವಿ 6 ಜೊತೆ. ಸೊ ಲಾಸ್ಟ್ ಅಲ್ಲಿ ನಮ್ಗೆ 1 2 3 5 4 6 ಅಂತ ಇದೆ. ನೆಕ್ಸ್ಟ್ ಅದೇ ತರ 4th ಪಾಸ್ ಅಲ್ಲಿ 5 ನ ಅಸ್ಯೂಮ್ ಮಿನಿಮಮ್ ತಗೊಂಡು 5 4 6 ನ ಏನು ಕಂಪೇರ್ ಮಾಡ್ಕೊಂಡು ಸ್ವಾಪ್ ಮಾಡ್ತೀವಿ. ಸೊ ಇಲ್ಲಿ ನಮ್ಗೆ ನ್ಯೂ ಮಿನಿಮಮ್ ಸಿಗುತ್ತೆ ಅಟ್ ಪೊಸಿಷನ್ 4. ಅದೇ ತರ ಸ್ವಾಪಿಂಗ್ ಆದ್ಮೇಲೆ ಲಾಸ್ಟ್ ಅಲ್ಲಿ 1 2 3 4 5 6 ಪಾಸ್ 5. ಅಟ್ ಲಾಸ್ಟ್ ವಿ ವಿಲ್ ಗೆಟ್ ದ ಸಾರ್ಟೆಡ್ ಲಿಸ್ಟ್ 1 2 3 4 5. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಗ್ಗೆ ಇಷ್ಟೇ ಇದ್ದಿದ್ದು. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಡೌಟ್ಸ್ ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ.
ಥ್ಯಾಂಕ್ ಯು ಫ್ರೆಂಡ್ಸ್.